ಕ್ಷೇತ್ರದ ತ್ರಿವೇಣಿ ನಗರದಲ್ಲಿ ಬೆಳಿಗ್ಗೆ ಬ್ಲಾಸ್ಟ್ ಆಗಿ ಅಕ್ಕಯ್ಯಮ್ಮ ಅನ್ನುವಂಥವರು ತೀರ್ಕೊಂಡಿದ್ದಾರೆ. ಮನೆ ಪೂರ್ತಿ ಡ್ಯಾಮೇಜ್ ಆಗಿದೆ. ಅಕ್ಕಪಕ್ಕದ ಮನೆಗಳಿಗೆ ಕೂಡ ತೊಂದರೆ ಆಗಿದೆ. ಪಕ್ಕದ ಮನೆಯವರು ಕೂಡ ಇವತ್ತು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ. ಅವರಿಗೂ ಸಮಸ್ಯೆ ಆಗಿದೆ. ಇಷ್ಟೊಂದು ದೊಡ್ಡ ಮನೆಗಳಲ್ಲಿ ಬಹಳ ಎತ್ತರದ ತನಕ ಗಾಜುಗಳು ಒಡೆದಿದ್ದಾವೆ. ಇಲ್ಲಿ ಪೊಲೀಸ್ ಅಧಿಕಾರಿಗಳು ಬಂದಿದ್ದಾರೆ, ಜನ ಬಂದಿದ್ದಾರೆ, ಫೈರ್ ಬ್ರಿಗೇಡ್ ಅವರು ಬಂದಿದ್ದಾರೆ. ನಾನು ಆಗ್ರಹ ಮಾಡೋದು ಒಂದೇ, ಇದು ಹೇಗೆ ಬ್ಲಾಸ್ಟ್ ಆಯಿತು, ಕಾರಣ ಏನು, ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅಕ್ಕಪಕ್ಕದ ಮನೆಗಳಿಗೆ ಎಫೆಕ್ಟ್ ಆಗೋದಕ್ಕೆ ಕೇವಲ ಗ್ಯಾಸಿಂದ ಸಾಧ್ಯನಾ? ಇದೆಲ್ಲವನ್ನು ಕೂಡ ಸಮಗ್ರವಾದಂಥ ಒಂದು ತನಿಖೆ ಮಾಡಬೇಕು. ಫಾರೆನ್ಸಿಕ್ ರಿಪೋರ್ಟ್ ಅತ್ಯಂತ ಪ್ರಾಮಾಣಿಕವಾಗಿ ಬರಬೇಕು. ಇಲ್ಲದೆ ಬೇರೆ ಬೇರೆ ಭಾಗದಲ್ಲಿ ನಡೀತಾ ಇದ್ದಾರೆ. ಜನ ಭಯಭೀತರಾಗ್ತಾರೆ. ಸತ್ಯ ಹೊರಬರಬೇಕನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಇಷ್ಟೊಂದು ದೊಡ್ಡ ಮನೆ, ಇಷ್ಟು ಗಟ್ಟಿಮುಟ್ಟಾದ ಮನೆ ಇಷ್ಟೊಂದು ಕುಸಿದಿದೆ ಅಂತಂದ್ರೆ ಇದಕ್ಕೆ ಬಲವಾದ ಕಾರಣ ಇರಬೇಕು. ಮತ್ತೆ ಯಾವ ಎಕ್ಸ್ಪ್ಲೋಸಿವ್ ಆಗಿದೆ, ಅದು ಗ್ಯಾಸೇನಾ ಅಥವಾ ಬೇರೆ ಎಕ್ಸ್ಪ್ಲೋಸಿವ್, ಇದರ ಬಗ್ಗೆ ತನಿಖೆ ಆಗಬೇಕನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಅಧಿಕಾರಿ ವರ್ಗದವರು ತಕ್ಷಣ ಫಾರೆನ್ಸಿಕ್ ರಿಪೋರ್ಟ್ಗೆ ಎಲ್ಲವನ್ನ ಕಳಿಸಿಕೊಡ್ಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ಅವರ ಮನೆ ಮಂದಿ ಯಾರೇ ಅಕ್ಕಪಕ್ಕದಲ್ಲಿ ಕೂಡ ಗಾಯಗೊಂಡಿದ್ದಾರೆ, ಅವರಿಗೆ ಉಚಿತವಾದಂಥ ಚಿಕಿತ್ಸೆಯನ್ನು ಕೂಡ ಸರ್ಕಾರ ಜವಾಬ್ದಾರಿ ತಗೊಂಡು ಕೊಡಿಸಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಅಕ್ಕಪಕ್ಕ ಮನೆಗಳಿಗೂ ಕೂಡ ಹಾನಿಯಾಗಿದೆ ಮೇಡಮ್, ಅದರ ನಷ್ಟ ಬರುತ್ತೆ. ನಷ್ಟವನ್ನೇ ಇವತ್ತು ಭರಿಸಬೇಕಾಗಿದೆ. ಯಾಕಂದ್ರೆ ಇದು ಫಾರೆನ್ಸಿಕ್ ರಿಪೋರ್ಟ್ ಬಂದ ಮೇಲೆ ಯಾರಿಂದ ಆಗಿದೆ, ಯಾವ ಅದು ಗ್ಯಾಸಿಂದಲೇ ಆಗಿದ್ರೆ ಅದಕ್ಕೆ ಭಾರತ್ ಪೆಟ್ರೋಲಿಯಂ ಗ್ಯಾಸಿನವರು ಕೂಡ ಇದರ ಬಗ್ಗೆ ತನಿಖೆಯನ್ನು ಶುರು ಮಾಡಬೇಕು. ಯಾಕಂದ್ರೆ ಅವರ ಸಿಲಿಂಡರ್ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಆ ಕಂಪನಿಯವರು ಕೂಡ ತನಿಖೆಯನ್ನು ಶುರು ಮಾಡಬೇಕು. ಅದಕ್ಕಿಂತ ಹೆಚ್ಚು ಇಷ್ಟೊಂದು ದೊಡ್ಡ ಪ್ರಮಾಣದ ಹಾನಿಯಾಗಿರುವುದಕ್ಕೆ ಕಾರಣೀಕರ್ತರನ್ನ ಪತ್ತೆ ಮಾಡಬೇಕು. ಮತ್ತೆ ಅದರ ಬಗ್ಗೆ ಸಮಗ್ರವಾದಂಥ ತನಿಖೆ ಆಗಬೇಕು.